ಅನಿತಾ ಸ್ಪೈಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅನಿತಾ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ನನ್ನ ಬಗ್ಗೆ ಹೇಳ್ಕೊಳ್ಬೇಕು ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬಿಗೆ ಬಂದು ಆಲ್ಮೋಸ್ಟ್ 1 ವರ್ಷ ಆಗೋಯಿತು. 1 ವರ್ಷದಲ್ಲಿ ತುಂಬ ಕಷ್ಟಪಟ್ಟು ನಾನು ಕೂಡ ನನ್ನ ಚಾನಲ್ನ ಮೋನೋ ಮಾಡ್ಕೊಂಡಿದ್ದೀನಿ. ಮೋನೋ ಆದ ನಂತರ ನಾನು ಇವಾಗ ಡಾಕ್ಯುಮೆಂಟೇಷನ್ ರಿಲೇಟೆಡ್ ವೀಡಿಯೋಸ್ನ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗಿಂದ ಕೂಡ ನಾನು ಡಾಕ್ಯುಮೆಂಟೇಷನ್ ವಿಡಿಯೋ ಇರ್ಬೋದು, ಕುಕಿಂಗ್ ವಿಡಿಯೋ ಇರ್ಬೋದು, ಹೆಲ್ತ್ ಟಿಪ್ಸ್ ಇರ್ಬೋದು, ಎಲ್ಲ ವೀಡಿಯೋಸ್ನ ಬಿಡಬೇಕು ಅಂತ ಆಸೆಯಿಂದ ಬಂದಿದ್ದೆ. ಕೆಲವೊಂದು ಗಾಳಿ ಸುದ್ದಿಯಿಂದ ಮಿಕ್ಸ್ ಕಂಟೆಂಟ್ ಬಿಟ್ಟರೆ ಚಾನಲ್ ನಿಲ್ಲಲ್ಲ, ಹೋಗ್ಬಿಡುತ್ತೆ ಅಂತೆಲ್ಲ ಜನಗಳೇ ಹೆದರಿಸಿದ್ರಿಂದ ನಾನು ಕೂಡ ಸ್ಟಾಪ್ ಆಗಿಬಿಟ್ಟೆ. ಯಾಕಂದರೆ ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿದ್ದೀನಿ. ಯಾಕಂದರೆ ಸಡನ್ಲಿ ಆಫೀಸೆಲ್ಲ ಕ್ಲೋಸ್ ಮಾಡ್ಕೊಂಡು ಅರ್ನಿಂಗ್ಸ್ ಎಲ್ಲ ಕೈಯಲ್ಲಿ ಏನೂ ಅರ್ನಿಂಗ್ಸ್ ಇಲ್ಲ ಅಂತ ಸಂದರ್ಭದಲ್ಲಿ ಯೂಟ್ಯೂಬ್ನ ಓಪನ್ ಮಾಡಿದ್ದೀನಿ. ಚಾನಲ್ ಹೋಗ್ಬಿಟ್ರೆ ಅನ್ನೋ ಬೈಕೆ ನಾನು ಬರೀ ಕುಕಿಂಗ್ ವೀಡಿಯೋಸ್ನೇ ಹಾಕ್ತಾ ಬಂದಿದ್ದೆ. ಯಾಕಂದರೆ ಎಷ್ಟೇ ಆದ್ರೂ ನಾವು ಮೊದಲು ಒಂದು ಗೃಹಿಣಿ ಅಥವಾ ತಾಯಿ, ಹಾಗಾಗಿ ನಮಗೆ ಅಡುಗೆ ವಿಷಯ ಬಂದರೆ ಕರಗತ ಆಗಿರುತ್ತೆ. ಹಂಗಾಗಿ ಅದನ್ನು ಲೀಲಾಜಾಲವಾಗಿ ನಿಭಾಯಿಸ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ಹೆಲ್ತ್ ಟಿಪ್ಸ್ ಇರ್ಬೋದು, ಆರೋಗ್ಯದ ಅಡುಗೆಗಳಿರ್ಬೋದು ಹಾಕ್ತಾ ಬಂದಿದ್ದೆ. ಸ್ವಲ್ಪ ಬ್ಲಾಗ್ಸು ಕೂಡ ಹಾಕಿದ್ದೀನಿ. ಇನ್ನು ಮುಂದೆ ಡಾಕ್ಯುಮೆಂಟೇಷನ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅಡುಗೆ ಮಾಡೋರ್ಗೆ ಏನು ಗೊತ್ತಪ್ಪ ಅಂತ ಯಾರೋ ನೆಗ್ಲೆಕ್ಟ್ ಮಾಡಬಾರ್ದು. ಇಲ್ಲ, ನಾನು ಡಾಕ್ಯುಮೆಂಟೇಷನ್ ಫೀಲ್ಡಲ್ಲಿ 14-15 ವರ್ಷದಿಂದ ಕೆಲಸ ಮಾಡಿರೋಳು. ಹಾಗಾಗಿ ಅಲ್ಲಿ ಬಗ್ಗೆ ಪರಿಪೂರ್ಣವಾದಂಥ ಮಾಹಿತಿನ, ಅಪ್ಡೇಟ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಹಾಗಾಗಿ ಏನೇ ಅಪ್ಡೇಟ್ಸ್ ಇದ್ರೂ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇನ್ನು ಮುಂದೆ ವೀಡಿಯೋಸ್ನ ನೋಡಿ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಆದಷ್ಟು ಶೇರ್ ಮಾಡಿ. ಮತ್ತು ಅಡ್ವರ್ಟೈಸ್ ಬಂದರೆ ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡ್ತಾ ನನಗೆ ಎಂಕರೇಜ್ ಮಾಡಿ ಅನ್ನೋ ಕಾರಣಕ್ಕೆ ನನ್ನ ಬಗ್ಗೆ ಕೇಳ್ಕೊಳ್ಳಿಕ್ಕೆ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ದಿನ ನಾನು ಎಲ್ಲೂ ವೀಡಿಯೋಸ್ನ ಹಾಕಿಲ್ಲ. ಮೋನೋ ಆದಮೇಲೆ ಫೋಟೋಸ್ನ ಹಾಕ್ತಾ ಬಂದಿದ್ದೆ. ನಾನು ಫೋಟೋಸ್ನ ರಿವೀಲ್ ಮಾಡ್ತೇನೆ ಅಥವಾ ಮುಖನ ರಿವೀಲ್ ಮಾಡ್ದೇನೆ ಯೂಟ್ಯೂಬ್ ಮಾಡಬೇಕು ಅಂತ ಬಂದಿದ್ದವಳು. ಆನಂತರ ಎಲ್ಲರೂ ಕೇಳೋದಕ್ಕೆ, ಫೋರ್ಸ್ ಮಾಡೋದಕ್ಕೆ ಮೋನೋ ಆದ ನಂತರ ಫೋಟೋಸ್ನ ಹಾಕ್ತಾ ಬಂದೆ. ಈಗ ಎಲ್ಲರೂ ಫೇಸ್ ವೀಡಿಯೋನ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಾಯಿದ್ರು. ಹಾಗಾಗಿ ಇನ್ನು ಮುಂದೆ ಫೇಸ್ ವೀಡಿಯೋಸ್ನ ಮಾಡೋಣ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇಷ್ಟ ದಿನ ಅಡುಗೆ ವೀಡಿಯೋಸ್ನ ಮಾತ್ರ ಹಾಕ್ತಾಯಿದ್ದೆ. ಅಂದರೆ ಹೆಲ್ತ್ ಬೆನಿಫಿಟ್ಸ್ ಹಾಗೆ ಆರೋಗ್ಯದ ಅಡುಗೆಗಳ ಬಗ್ಗೆ ಮಾತ್ರ ಹಾಕ್ತಾಯಿದ್ದೆ. ನಾನು ಕೆಲಸ ಮಾಡ್ತಿದ್ದಂಥ ಫೀಲ್ಡ್ ಅಂದರೆ ಡಾಕ್ಯುಮೆಂಟೇಷನ್ ಫೀಲ್ಡ್. ಅದು ಸಬ್ ರಿಜಿಸ್ಟರ್ ರಿಲೇಟೆಡ್ ಕೆಲಸಗಳನ್ನ ನಾನು ಮಾಡ್ತಾಯಿದ್ದೆ. ಸುಮಾರು ನಾನು 14-15 ವರ್ಷದಿಂದ ಸಬ್ ರಿಜಿಸ್ಟರ್ ರಿಲೇಟೆಡ್ ಕೆಲಸಗಳನ್ನೇ ಮಾಡ್ತಾ ಬಂದಿದ್ದೀನಿ. ಅಂದರೆ ಡಾಕ್ಯುಮೆಂಟೇಷನ್ ರೈಟ್ರ್, ನಾನು ಡಾಕ್ಯುಮೆಂಟೇಷನ್ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ ನಾನೇ ಓನಾಗಿ ಆಫೀಸ್ ಎಲ್ಲ ಮಾಡಿದ್ದೆ. ಆಮೇಲೆ ಎಲ್ಲರಿಗೂ ಗೊತ್ತೇ ಇದೆ, 2 ವರ್ಷದಿಂದ ರೆವೆನ್ಯೂ ರಿಜಿಸ್ಟ್ರೇಷನ್ ಎಲ್ಲ ಸ್ಟಾಪ್ ಆಯಿತು. ಹಾಗಾಗಿ ರೆವೆನ್ಯೂ ಓಡ್ತಾ ಇದ್ದರೆ ಯಾವಾಗಲೂ ನಮಗೆಲ್ಲ ಕೆಲಸ ಜಾಸ್ತಿ ಇರುತ್ತೆ. 100ಕ್ಕೆ 80 ಭಾಗ ರೆವೆನ್ಯೂ ಕೆಲಸಗಳೇ ಬರ್ತಾ ಇರುತ್ತೆ. ರೆವೆನ್ಯೂ ಸೈಟ್ ರಿಜಿಸ್ಟ್ರೇಷನ್ ಇರ್ಬೋದು, ಅಗ್ರಿಮೆಂಟ್ಗಳಿರ್ಬೋದು, ಲೀಸ್ ರೆಂಟ್ ಅಗ್ರಿಮೆಂಟ್ಗಳು. ಡೈಲಿ ನಮಗೆ ಒಂದು 2,000-3,000 ಸಾವಿರ ಅರ್ನಿಂಗ್ಸ್ ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಆಫೀಸ್ ಎಲ್ಲ ಮಾಡಿದ್ದೆ. ಸಡನ್ಲಿ ರೆವೆನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆಗೋಯಿತು. ಆವಾಗ ನಮಗೆಲ್ಲ ಕೈಕಾಲೇ ಆಡಲಿಲ್ಲ. ತುಂಬ ಜನ ಹೀಗೆ ಕೆಲಸನ ಕಳ್ಕೊಂಡ್ವಿ. ಯಾಕಂದರೆ 100ಕ್ಕೆ 20% BDA, BBMP ಅಥವಾ ಕನ್ವರ್ಷನ್ ಸೈಟ್ಸ್ದು ರಿಜಿಸ್ಟ್ರಿ ಇರ್ಬೋದು, ಖಾತೆ IC ಈ ಥರದ್ದು ಬರುತ್ತೆ. 80 ಭಾಗ ನಮ್ಮ ಲೋಕಲಲ್ಲಿ ನಮಗೆ ಕೆಲಸ ಸಿಗ್ತಿದ್ದಿದೆ ರೆವಿನ್ಯೂ ಕೆಲಸದಿಂದ. ಅದು ಸ್ಟಾಪ್ ಆಗಿದ್ದರಿಂದ ಕೆಲಸ ಕಡಿಮೆ ಆಯಿತು. ಜೊತೆಗೆ ಆಫೀಸ್ ನಡೆಸೋದು ತುಂಬ ಕಷ್ಟ ಆಗಿದ್ದರಿಂದ ನಾನು ಆಫೀಸ್ನ ಕ್ಲೋಸ್ ಮಾಡಿಕೊಂಡೆ. ಮತ್ತು ವಾಟ್ ನೆಕ್ಸ್ಟ್ ಅಂದಾಗ ಏನು ಮಾಡ್ಬೋದಪ್ಪ, ರೆಡಿ ಆಗಬಾರ್ದು, ಟ್ರಾವೆಲ್ ಮಾಡಬಾರ್ದು, ಮನೆಯಲ್ಲೇ ಇದ್ದು ಏನು ಮಾಡ್ಬೋದು ಅಂತ ಯೋಚಿಸುವಾಗ ನನ್ನ ತಲೆಯಲ್ಲಿ ಬಂದಿದ್ದು ನಾನು ಯೂಟ್ಯೂಬ್ ಮಾಡೋಣ ಅಂತ. ಯೂಟ್ಯೂಬಲ್ಲಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.